ಸದನದಲ್ಲಿ ಮೂಡ ಹಗರಣದ ಬಗ್ಗೆ ಚರ್ಚೆ ಆಗಬೇಕು. 5 ಕೋಟಿ ಬೆಲೆಯ ನಿವೇಶನವನ್ನ ಮನ ಬಂದಂತೆ ಅವರು ಕೊಟ್ಟಿದ್ದಾರೆ ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೇಳಿಕೆ ಆಗ್ತಾ ಇದೆ. ಗಂಭೀರ ಆರೋಪ ಮುಖ್ಯಮಂತ್ರಿ ಕುಟುಂಬದ ಮೇಲೇನೆ ಮಾಡ್ತಾ ಇದ್ದಾರೆ. ನೋಡಿ, ಮೂಡ ಹಗರಣದಲ್ಲಿ ಸಿಎಂ ಕುಟುಂಬ ಭಾಗಿಯಾಗಿದೆ ಅನ್ನೋದು ವಿಜಯೇಂದ್ರ ಅವರ ಆರೋಪ ಆಗ್ತಾ ಇದೆ. ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಲಾಭವನ್ನು ಪಡೆದುಕೊಂಡಿದ್ದಾರೆ. 14 ನಿವೇಶನಗಳು ಅವರು ಕೂಡ ಕುಟುಂಬಕ್ಕೆ ಸಿಕ್ಕಿದೆ, ಮುಖ್ಯಮಂತ್ರಿಗಳ ಕುಟುಂಬಕ್ಕೆ. ನಾವು ಮೊನ್ನೆ ರಾಜ್ಯದಲ್ಲಿದ್ದಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿದ್ದೇವೆ. ಇವತ್ತು ಮೂಡ ಹಗರಣದ ಬಗ್ಗೆ ಚರ್ಚೆ ಆಗಲೇಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬಡವರಿಗೆ ಸಿಗದೇನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅವರಿಗೆ ಮನ ಬಂದಂತೆ ಅವರ ರಾಜಕೀಯ ಹಿಂಬಾಲಕರಿಗೆ, ರಾಜಕಾರಣಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಅವರ ಹಿಂಬಾಲಕರಿಗೆ ಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇವತ್ತು ಸಿಗ್ತಾ ಇದೆ. ಹಾಗಾಗಿ ಇದನ್ನು ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಸದನದಲ್ಲಿ ಇವತ್ತು ಚರ್ಚೆ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ಈ ವೀಕ್ನ ಸೆಷನ್ ನಲ್ಲಿ ಮೂಡ ವಿಚಾರವಾಗಿ ಪ್ರಸ್ತಾಪವನ್ನ ಬಿಜೆಪಿ ನಾಯಕರು ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಗದ್ದಲ ಕೂಡ ಏರ್ಪಟ್ಟಿದೆ ಅಲ್ಲಿ ಅಂತ. ಸೊ ಮುಂದಿನ ಪ್ರತಿಭಟನೆ ಹಾಗೂ ಹೋರಾಟದ ಹಾದಿ ಯಾವ ರೀತಿ ಬಿಜೆಪಿ ನಾಯಕರದ್ದು ಇರುತ್ತೆ? ಇದು ಎಷ್ಟರ ಮಟ್ಟಿಗೆ ಮುಜುಗರವನ್ನ ಸರ್ಕಾರಕ್ಕೆ ಈ ಹೊತ್ತಿನಲ್ಲಿ ತರ್ತಾ ಇದೆ ಅಂತ? ಮಮತಾ, ಪ್ರಮುಖವಾಗಿ ಮೂಡದ ವಿಚಾರದಲ್ಲಿ ಚರ್ಚೆ ಮಾಡಬೇಕು ಸದನದಲ್ಲಿ ಅನ್ನುವಂಥದ್ದು. ಅಂದರೆ ಮುಖ್ಯಮಂತ್ರಿಗಳ ಕುಟುಂಬದ ಅಲ್ಲಿ ಪಡೆದಂತಹ ನಿವೇಶನಗಳು ಕಾನೂನು ಬಾಹಿರವಾಗಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶ ಕೊಡಿ ಅನ್ನುವಂಥದ್ದು ಬಿಜೆಪಿ ನಾಯಕರ ಡಿಮ್ಯಾಂಡ್ ಆಗಿತ್ತು. ಆದರೆ ಇದುವರೆಗೂ ಕೂಡ ಅವಕಾಶ ಸಿಗದೇ ಇದ್ದಂಥ ಕಾರಣಕ್ಕೆ ಗದ್ದಲ ಶುರುವಾಗಿರುವಂಥದ್ದು. ಕಾರಣ ಏನಂದರೆ, ಈಗಾಗಲೇ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸದನದಲ್ಲಿ ಅದರ ಬಗ್ಗೆ ಚರ್ಚೆಯ ಅವಶ್ಯಕತೆ ಇದೆಯಾ ಅನ್ನುವಂಥ ದೇಸಾಯಿ ಕಮಿಟಿ ವರದಿ ಈಗಾಗಲೇ ಏನು ತನಿಖೆಯನ್ನು ನಡೆಸ್ತಾ ಇದೆ. ಅದಕ್ಕೆ ಆ ಕಾರಣಕ್ಕಾಗಿ ಇಲ್ಲಿ ಚರ್ಚೆ ಮಾಡಬಾರ್ದು ಅನ್ನುವಂಥ ವಾದವನ್ನು ಕಾಂಗ್ರೆಸ್ ನಾಯಕರು ಮುಂದಿಟ್ಟಿದ್ದಾರೆ. ಆದರೆ ಯಾವ ಕಾರಣಕ್ಕೂ ಕೂಡ ಬಿಡಲಿಕ್ಕೆ ಸಿದ್ಧರಿಲ್ಲ. ನಾವು ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು, ಮುಖ್ಯಮಂತ್ರಿಗಳ ಕುಟುಂಬದ ಪಾಲಿದೆ ಅನ್ನುವಂಥ ದಾಖಲೆಗಳಿದೆ ನಮ್ಮ ಬಳಿ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಆದರೆ ಇವತ್ತು ಅದಕ್ಕೆ ಅವಕಾಶ ಕೊಡದೇ ಇದ್ರೆ ಇನ್ನು 2 ದಿನದ ಕಲಾಪದಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಬೇಕು, ಇವತ್ತು ಮತ್ತು ನಾಳೆ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಿಜೆಪಿ ನಾಯಕರುಗಳು ಬಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವಕಾಶ ಮಾಡಿಕೊಡಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿರೋದ್ರಿಂದ ಕಲಾಪದಲ್ಲೂ ಕೂಡ ಇದು ಸಾಕಷ್ಟು ಜಟಾಪಟಿಗೆ ಕಾರಣವಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರ ನಡುವೆ. ಮಮತಾ. ಆಲ್ ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾತಿನ ಜಟಾಪಟಿ ಜೋರಾಗ್ತಾ ಇದೆ ಸೆಷನ್ನಲ್ಲಿ. ಆಡಳಿತ ಹಾಗೂ ವಿರೋಧ ಪಕ್ಷದ ನಡುವೆ ಮೂಡ ಅಕ್ರಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ಎಕ್ಸ್ಪೆಕ್ಟೆಡ್ ಇತ್ತು ಇದು. ಸೊ ಈಗ ಅಹೋರಾತ್ರಿ ಧರಣಿ ಮೂಲಕ ಕೂಡ ಸರ್ಕಾರವನ್ನು ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ನಾಯಕರು ತಯಾರಿಯಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರು ಅನೇಕ ಬೇಸಿಕ್ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ದೇವನೂರಿನ ಸೈಟ್ನ ಲ್ಯಾಂಡ್ ವ್ಯಾಲ್ಯೂ ಏನು, ವಿಜಯನಗರದ ಸೈಟ್ನ ಲ್ಯಾಂಡ್ ವ್ಯಾಲ್ಯೂ ಏನು, ಹೇಗೆ ಈ ರೀತಿ ಕಣ್ಣಿಗೆ ಕಾಣೋ ರೀತಿ, ಕಣ್ಣಿಗೆ ರಾಚೋ ರೀತಿ ಅಕ್ರಮ ಆಗಿದೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಹೆಸರೇ ಇಲ್ಲಿ ನೇರವಾಗಿ ಕೇಳಿ ಬರ್ತಾ ಇರೋದು. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಅವ್ರು ಕೊಡಬೇಕು. ಇಷ್ಟು ಮಾತ್ರ ಅಲ್ಲ, ಇಡೀ ಹಗರಣದ ತನಿಖೆಯನ್ನು CBIಗೆ ವಹಿಸಬೇಕು ಅನ್ನೋದು ಬಿಜೆಪಿ ನಾಯಕರ ಆಗ್ರಹ ಆಗ್ತಾ ಇದೆ. ಮೇಲಿಂದ ಮೇಲೆ ಅವರು ಸತತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಪ್ರತಿಭಟನೆ ಹೋರಾಟ ತೀವ್ರ ಆಗ್ತಾ ಇದೆ.